ಬೆಂಗಳೂರಿನಲ್ಲಿ ಮೂವರು ಶಾಲಾ ಮಕ್ಕಳ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಮಕ್ಕಳ ಮೃತದೇಹಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಮ್ಯಾನ್ ಹೋಲ್ನಲ್ಲಿ ನೀರಿನ ಹರಿವು ಹೆಚ್ಚಳವಾಗಿರುವುದರಿಂದ ಕಾರ್ಯಾಚರಣೆಯನ್ನ ಸಂಜೆವರೆಗೆ ಸ್ಥಗಿತಗೊಳಿಸಲಾಗಿದೆ. ಈ ನಡುವೆಯೂ ಎಚ್ಬಿಆರ್ ಲೇಔಟ್ನ ಅರಣ್ಯ ಪ್ರದೇಶದ ಮ್ಯಾನ್ ಹೋಲ್ನಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ತೀವ್ರ ಶೋಧ ಕಾರ್ಯ ನಡೆಯುತ್ತಾ ಇದೆ. ರಾತ್ರಿಯಿಂದಲೂ ಮ್ಯಾನ್ ಹೋಲ್ನಲ್ಲಿ ಅಬ್ಬಾಸ್ ಬೇಗ್ ಹಾಗೂ ಹುಸ್ನಾ ಬೇಗಂ ಶವಕ್ಕಾಗಿ ಶೋಧ ಮುಂದುವರೆದಿದ್ದು, ನಿನ್ನೆ ರಾತ್ರಿ ಬಾಲಕ ರಹೀಂ ಬೇಗ್ ಶವ ಪತ್ತೆಯಾಗಿತ್ತು. ತಿಂಗಳಾಯ್ತು ಸರ್ ಅಷ್ಟೇ. ಅವನು 10,000 ಎತ್ಕೊಂಡೋಗ್ಬಿಟ್ಟಿರೋದು ಯಾರ್ದು ಓನರ್ದು ಎತ್ಕೊಂಡೋಗ್ಬಿಟ್ಟು. ಆಗಸ್ಟ್ 27ರಂದು ಶಾಲೆಗೆ ತೆರಳಿದ್ದ ಮೂವರು ಪುಟ್ಟ ಮಕ್ಕಳು ಕಣ್ಮರೆಯಾಗ್ತಾರೆ, ವಾಪಸ್ ಬರೋದೇ ಇಲ್ಲ. ಹುಡುಕಾಟ ನಡೆಯುತ್ತೆ. ಸಂಬಂಧಿಕರ ಮನೆಯಲ್ಲೂ ಕೂಡ ಹುಡುಕಾಟವನ್ನು ನಡೆಸಲಾಗುತ್ತೆ. ಯಾವಾಗ ಮಕ್ಕಳ ಪತ್ತೆ ಸಿಗೋದಿಲ್ವೋ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿರುತ್ತೆ. ಆದರೆ ಮೂವರು ಮಕ್ಕಳು ಸಾವನ್ನಪ್ಪಿರುವ ದುರಂತದ ಸುದ್ದಿ ನಿನ್ನೆ ಸಂಬಂಧಿಕರ ಪಾಲಿಗೆ ಬರಸಿಲಿನಂತೆ ಲಭ್ಯವಾಗಿರೋದು. ಇನ್ನು ಶವಕ್ಕಾಗಿ ಶೋಧ ಕಾರ್ಯ ನಡೀತಾ ಇದ್ದದ್ದು ಸ್ಥಗಿತಗೊಂಡಿದೆ ಇವತ್ತು ಸಂಜೆವರೆಗೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, 2 ಮೃತದೇಹಕ್ಕಾಗಿ ಶೋಧ ಕಾರ್ಯ ನಡೀತಾ ಇತ್ತು, ಆದರೆ ಈಗ ಸ್ಥಗಿತವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿರೋದು ಯಾಕಾಗಿ? ಯಸ್ಮಿತಾ, ಬೆಳಗಿನ ಜಾವದಿಂದ ಕೂಡ ಇಲ್ಲಿಯವರೆಗೂ ಒಂದು ಶವವನ್ನ ಹೊರಗಡೆ ತೆಗೆಯುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ. ಆದ್ರೆ ನೀರಿನ ಫ್ಲೋ ಏನಿದೆ ಹೆಚ್ಚಾದ ಕಾರಣದಿಂದಾಗಿ ಮತ್ತೆ ನಿನ್ನೆ ಮತ್ತೆ ಮೊನ್ನೆ ಒಂದು ಧಾರಾಕಾರವಾಗಿ ಒಂದು ಮಳೆ ಬಂದಿರೋ ಕಾರಣದಿಂದಾಗಿ ನೀರಿನ ಫ್ಲೋ ಜಾಸ್ತಿ ಇರುತ್ತೆ. ಈ ನಿಟ್ಟಿನಲ್ಲಿ ರಕ್ಷಣಾ ಕಾರ್ಯ ಒಂದು ತ್ವರಿತಗತಿಯಲ್ಲಿ ತಕ್ಷಣಕ್ಕೆ ನಿಂತಿದೆ ಅಂತಾನೆ ಹೇಳ್ಬೋದು. ಬಿಬಿಎಂಪಿ ಮತ್ತು ಏನು ರಕ್ಷಣಾ ದಳದ ಒಂದು ಕಾರ್ಯಾಚರಣೆಯಿಂದಾಗಿ ಆ ನೀರನ್ನ ಇಲ್ಲಿಗೆ ಮ್ಯಾನ್ ಹೋಲ್ಗೆ ಬರುವಂತಹ ನೀರನ್ನ ಒಂದು ಡೈವರ್ಟ್ ಕೊಟ್ಟು ಅದಾದ ಬಳಿಕ ಅಲ್ಲಿ ಶವವನ್ನ ಹುಡುಕೋ ಸಾಧ್ಯತೆ ಕೂಡ ಹುಡುಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಪ್ರೋಸೆಸ್ಗೆ ಸುಮಾರು ಗಂಟೆಗಳ ಕಾಲ ಒಂದು ಟೈಮ್ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ 4 ಗಂಟೆಯವರೆಗೂ ಒಂದು ಕಾರ್ಯಾಚರಣೆ ಒಂದು ಸ್ಥಗಿತವಾಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಅದರ ಪ್ರೋಸೆಸ್ ಕೂಡ ನಡೀತಾ ಇದೆ. ನೀರಿನ ಒಂದು ಡೈವರ್ಷನ್ ಏನಿದೆ ಆ ಡೈವರ್ಷನ್ ಮಾಡಿದ್ರೆ ಇಲ್ಲಿದೆ ನೀರಿನ ಒಂದು ಫ್ಲೋ ಕಡಿಮೆ ಆಗುತ್ತೆ, ಮತ್ತೆ ಆದಷ್ಟು ಆರಾಮಾಗಿ ಹುಡುಕ್ಬೋದು ಅನ್ನುವಂತಹ ಒಂದು ಕಾರಣದಿಂದಾಗಿ ಈ ರೀತಿಯಾದಂತಹ ಒಂದು ಡೈವರ್ಷನ್ ನಡೀತಾ ಇದೆ. ಸದ್ಯಕ್ಕೆ ಒಂದು ಏನು ರಕ್ಷಣಾ ಕಾರ್ಯದಿಂದ ಏನ್ ನಡೀತಾ ಇರುವಂತದ್ದು, ಈಗಲೂ ಕೂಡ ಕೆಲವೊಂದು ಸಿಬ್ಬಂದಿಗಳು ಮಾತ್ರ ಅಲ್ಲಿ ಒಂದು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಮಿಕ್ಕಿದವರು ಎಲ್ಲರೂ ಕೂಡ ಬೆಸ್ಕಾಂ ಬಳಿ ಇರುವಂತಹ ಬೆಸ್ಕಾಂ ಕಚೇರಿ ಬಳಿ ಇರುವಂತಹ ಡೈವರ್ಷನ್ ಸೆಂಟರ್ ಏನಿದೆ ಅಲ್ಲಿಗೆ ತೆರಳಿ ಅಲ್ಲಿ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸ್ಮಿತಾ. ಎಸ್ ಅಭಿಷೇಕ್, ಈ ನೀರು ಹರಿವು ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲೇನಾದ್ರೂ ಶೋಧ ಕಾರ್ಯ ನಡೆಯುತ್ತಾ? ಜೊತೆಗೆ ಅಂದಾಜಿಸಲಾಗುತ್ತೆ ಈ ರೀತಿ ಕಾರ್ಯಾಚರಣೆ ನಡೆಸಬೇಕಾದ್ರೆ ಎಲ್ಲಿ ಸಿಕ್ಕಾಕೊಂಡಿರ್ಬೋದು, ಎಲ್ಲಿ ಪತ್ತೆಯಾಗಬಹುದು ಶವ ಅಂತ ಹೇಳಿ, ಆ ರೀತಿಯ ಅಂದಾಜುಗಳ ಡೀಟೇಲ್ಸ್ ಲಭ್ಯವಾಗ್ತಿದೆಯಾ? ಎಸ್, ಏನಿದೆ ಮ್ಯಾನ್ ಹೋಲ್ ಒಂದು ಸ್ಕೆಚ್ ಏನಿದೆ ಅದನ್ನು ಕೂಡ ತಂದು ಒಂದು ಪರಿಶೀಲನೆ ಮಾಡ್ಲಾಗತ್ತೆ. ಯಾಕಂದ್ರೆ ಒಂದೇ ಲೈನ್ ನಲ್ಲಿ ಒಂದು ಮ್ಯಾನ್ ಹೋಲ್ ಇದೆ. ಇದರಲ್ಲಿ ಮೂರು ಒಂದು ಮ್ಯಾನ್ ಹೋಲ್ ಇದೆ. ಪಕ್ಕದಲ್ಲಿ ಒಂದು ರಾಜಕಾಲುವೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಆ ರಾಜಕಾಲುವೆಗೆ ಕನೆಕ್ಟ್ ಆಗುವಂತಹ ಪೈಪ್ ಅಲ್ಲಿ ಏನಾದ್ರೂ ಸಿಕ್ಕಾಕೊಂಡಿದ್ಯಾ ಅಂತ ಅದನ್ನು ಇವಾಗ ಚೆಕ್ ಮಾಡಲಾಗುತ್ತೆ. ಮತ್ತೆ ಯಾವ ಕಡೆಯಿಂದ ಡೈವರ್ಷನ್ ಹೋಗಿದೆ, ಯಾವ ಕಡೆ ಆ ಮೋರಿಗೆ ಯಾವ ಕಡೆ ಒಂದು ಕನೆಕ್ಟ್ ಆಗಿದೆ ಅನ್ನುವಂತಹ ಒಂದು ಸ್ಕೆಚಸ್ ಕೂಡ ಇವಾಗ ರೆಡಿ ಆಗ್ತಾ ಇದೆ. ಅಲ್ಲಿ ಏನಾದ್ರೂ ಬಾಡಿ ಸಿಕ್ಕಾಕೊಂಡಿರ್ಬೋದಾ ಅಥವಾ ಕಲ್ಲಿನ ನಡುವೆ ಒಂದು ಸಿಕ್ಕಾಕೊಂಡಿರ್ಬೋದಾ ಅನ್ನುವಂತಹ ಒಂದು ಪ್ರಯತ್ನಗಳು ಕೂಡ ನಡೀತಾ ಇದೆ. ಅದೆಲ್ಲದಕ್ಕೂ ಕೂಡ ಇವಾಗ ನೀರಿನ ಫ್ಲೋನ ಒಂದು ಕಟ್ ಮಾಡಬೇಕಾಗಿದೆ. ನೀರಿನ ಫ್ಲೋ ಕಟ್ ಮಾಡಿದ ಬಳಿಕ ಅಷ್ಟೇ ಏನು ತಿಳಿಯುತ್ತೆ. ಸಾಧ್ಯ ಆದ್ರೆ ಆ ಮ್ಯಾನ್ ಹೋಲ್ಗಳನ್ನ ಹೊಡೆಯೋ ಸಾಧ್ಯತೆ ಕೂಡ ಇದೆ. ಹೊಡೆದು ಅದನ್ನ ಒಂದು ಗುಂಡಿಯ ರೀತಿಯಲ್ಲಿ ತೋಡಿ ಅದನ್ನ ಅಲ್ಲೂ ಕೂಡ ಒಂದು ಸರ್ಚಿಂಗ್ ನಡೆಸೋ ಸಾಧ್ಯತೆ ಕೂಡ ಇದೆ. ಸ್ಮಿತಾ. ಧನ್ಯವಾದ ಅಭಿಷೇಕ್ ತಮ್ಮ ಮಾಹಿತಿಗಾಗಿ.
ಒಂದು ಕಡೆ 3 ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ರೆ ಇನ್ನು 2 ಮಕ್ಕಳ ಮೃತದೇಹದ ಶೋಧ ಕಾರ್ಯ ತಾತ್ಕಾಲಿಕವಾಗಿ ಸ್ಥಗಿತವಾಗಿರೋದು. ಮ್ಯಾನ್ಹೋಲ್ನಲ್ಲಿ ನೀರಿನ ಹರಿವು ಹೆಚ್ಚಾಗಿರುವ ಕಾರಣದಿಂದಾಗಿ ನೀರನ್ನ ಡೈವರ್ಟ್ ಮಾಡುವ ಒಂದು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಹೀಗಾಗಿ ಸಂಜೆವರೆಗೂ ಒಂದು ಶೋಧ ಕಾರ್ಯ ಕಾರ್ಯಾಚರಣೆ ಇದೆ, ಅದನ್ನ ಸ್ಥಗಿತಗೊಳಿಸಲಾಗಿದೆ.